ಮತ್ತೆ ನರರಾಕ್ಷಸರ ಪರ ನಿಂತ ಪಾಕಿ. ಉಗ್ರ ಮಸೂದ್ ಅಜರ್ಗೆ 14 ಕೋಟಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪಾಕ್ ಸರ್ಕಾರದಿಂದ ದೊಡ್ಡ ಮೊತ್ತದ ಪರಿಹಾರವನ್ನ ಘೋಷಿಸಲಾಗಿದೆ. 14,000 ಕೋಟಿ. ಆಪರೇಷನ್ ಸಿಂಧೂರದಲ್ಲಿ ಉಗ್ರ ಮಸೂದ್ ಕುಟುಂಬ ಸದಸ್ಯರ ಹತ್ಯೆ ಆಯಿತು. ಸುಮಾರು 14 ಜನರನ್ನ ಹತ್ಯೆಗೈದಿತ್ತು ಭಾರತೀಯ ಸೇನೆ. ಆ ನಂತರದಲ್ಲಿ ನಡೆದಂತಹ ಬೆಳವಣಿಗೆ ಇತ್ತು. ತಲಾ ಒಬ್ಬೊಬ್ಬರಿಗೆ 1 ಕೋಟಿಯಂತೆ 14 ತಲೆಗಳಿಗೆ 14 ಕೋಟಿಯನ್ನ ಪರಿಹಾರವಾಗಿ ಘೋಷಣೆ ಮಾಡಲಾಗಿದೆ. ಮತ್ತೆ ನರರಾಕ್ಷಸರ ಪರ ಪಾಕಿಸ್ತಾನ ಸದಾಕಾಲ ನಿಲ್ಲುತ್ತೆ ಅನ್ನೋದಕ್ಕೆ ಮಗದೊಂದು ಉದಾಹರಣೆ. ಪಾಕಿಸ್ತಾನದಲ್ಲಿ ಉಗ್ರರನ್ನ ಸಂಹಾರ ಮಾಡಿದ ನಂತರದಲ್ಲಿ ಭಾರತೀಯ ಸೇನೆ ಇಷ್ಟು ಮಂದಿ ಅಜರ್ನ ಕುಟುಂಬವೂ ಕೂಡ ಬಲಿಯಾಯಿತು ಅನ್ನುವಂತಹ ವಿವರಣೆಯನ್ನು ಕೊಡ್ತು. ನಂತರ ಮಸೂದ್ ಅಜರ್ ಕೂಡ ನನ್ನ ಕುಟುಂಬ ಹತರಾಗಿದ್ದಾರೆ ಅನ್ನುವಂತಹ ವಿವರಣೆಯನ್ನು ಕೂಡ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡಿದ್ದ. ಅದಾದ ನಂತರದಲ್ಲಿ ಪಾಕಿಸ್ತಾನಿಯ ಸೇನೆಯೇ ಅವರೆಲ್ಲರಿಗೂ ಕೂಡ ಗೌರವವನ್ನ ಕೊಟ್ಟಿತ್ತು. ಈಗ ಅವರ ಕುಟುಂಬಗಳಿಗೆ ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ಮಾಡಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಈ ಕೇಸ್ನಲ್ಲಿ ಅಚ್ಚರಿ ಏನಿಲ್ಲ. ಪಾಕಿಸ್ತಾನ ಯಾವತ್ತಿದ್ರೂ ಕೂಡ ಉಗ್ರರ ಪರವಾಗಿ ನಿಲ್ಲುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆದರೆ ಇಂಥ ಹೊತ್ತಲ್ಲೂ ಕೂಡ ಅದನ್ನ ತೋರಿಸ್ತಾ ಇದೆಯಲ್ಲ ಅನ್ನೋದೇ ಅಚ್ಚರಿ. ಇವಾಗ ಖಂಡಿತವಾಗಿಯೂ ಕೂಡ ಪಾಕಿಸ್ತಾನ ಯಾವಾಗಲೂ ಕೂಡ ಉಗ್ರ ಪೋಷಕ ರಾಷ್ಟ್ರ ಅನ್ನುವಂಥದ್ದನ್ನ ಜಗತ್ತಿಗೆ ಅವ್ರದ್ದು ಹೇಳ್ಕೊಳ್ಳಲ್ಲ, ಆದರೆ ತನ್ನ ಕಾರ್ಯಗಳಿಂದ ಅದು ಪದೇ ಪದೇ ತೋರಿಸ್ಕೊಳ್ತಾ ಇದೆ. ಈಗಲೂ ಕೂಡ ಅಷ್ಟೇ. ಏನು ಆಪರೇಷನ್ ಸಿಂಧೂರ ಆಪರೇಷನ್ ಆಯಿತು ಭಾರತದಿಂದ, ಬಹವಲ್ಪುರದಲ್ಲಿ ಅದನ್ನು ಅಲ್ಲಿ ಆ ಸಂದರ್ಭದಲ್ಲಿ ಮಿಸೈಲ್ ದಾಳಿ ಆಯಿತು ಭಾರತದಿಂದ. ಆ ಸಂದರ್ಭದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಸಂಸ್ಥಾಪಕ ಆಗಿರುವಂತಹ ಮಸೂದ್ ಅಜರ್ನ ಕುಟುಂಬದ 12 ಜನ ಕುಟುಂಬಸ್ಥರು, ಇತರ ಇಬ್ಬರು ಒಟ್ಟು 14 ಜನ ಸತ್ರು ಅನ್ನುವಂಥದ್ದು ವರದಿ ಆಯಿತು. ಈಗ ಸರ್ಕಾರ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ನಾಯಕ ಆಗಿರುವಂತಹ ಉಗ್ರ ಮಸೂದ್ ಅಜರ್ಗೆ 14 ಕೋಟಿ ಒಂದು ರೀತಿಯಲ್ಲಿ ದೊಡ್ಡ ಮೊತ್ತದ ಪರಿಹಾರವನ್ನು ಕೊಟ್ಟಿರುವಂಥದ್ದು. ಆ ಮೂಲಕ ತಾನು ಉಗ್ರ ಪೋಷಕ ರಾಷ್ಟ್ರ ಅನ್ನುವಂಥದ್ದನ್ನು ತಾನೇ ಸಾಬೀತು ಮಾಡಿಕೊಂಡಿದ್ದೆ. ಯಾಕೆ ಇಷ್ಟೊಂದು ಪರಿಹಾರ ಅಂದರೆ ಅಲ್ಲಿ 100ಕ್ಕೂ ಹೆಚ್ಚು ಜನ ಉಗ್ರ ಸತ್ತಿದ್ದಾರೆ ವರದಿಯ ಪ್ರಕಾರ. ಆ 100 ಜನಕ್ಕೂ ಕೂಡ ಪರಿಹಾರ ಕೊಡುವಂಥ ಪಾಕಿಸ್ತಾನ ಮುಂದಾಗಿದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು ಮಸೂದ್ ಅಜರ್ಗೆ ಸುಮಾರು 14 ಕೋಟಿ ಪರಿಹಾರ ಕೊಟ್ಟಿರುವಂಥದ್ದು. ಒಂದೊಂದು ತಲೆಗೂ ಕೂಡ 1 ಕೋಟಿ ಎಣಿಸಿ ಪಾಕಿಸ್ತಾನ ಪರಿಹಾರ ಕೊಟ್ಟಿದೆ. ಇದು ಬೇಕಾಗಿತ್ತ ಅನ್ನುವಂಥದ್ದು. ಯಾಕೆಂದರೆ ಪಾಕಿಸ್ತಾನ ಒಂದು ಕಡೆ ತನ್ನ ನಾಗರಿಕರಿಗೆ ತಾನು ಉಗ್ರ ಪೋಷಕ ಅಲ್ಲ, ಉಗ್ರರ ನೆಲೆಗಳು ನಮ್ಮ ರಾಷ್ಟ್ರದಲ್ಲಿಲ್ಲ, ಭಾರತ ಸುಳ್ಳು ಆರೋಪ ಮಾಡ್ತಾ ಇದೆ ಅನ್ನುವಂಥ ಆರೋಪ ಮಾಡ್ತಾ ಇತ್ತು. ಆದರೆ ಈಗ ಮಸೂದ್ ಅಜರ್ಗೆ 14 ಕೋಟಿ ಏನಕ್ಕೆ ಕೊಡ್ತು ಅನ್ನುವಂಥದ್ದು. ಜೊತೆಗೆ ಕಂದಹಾರ್ ಅಪಹರಣ ಆಗಿದ್ದೇ, ವಿಮಾನ ಅಪಹರಣ ಆಗಿದ್ದೆ ಮಸೂದ್ ಅಜರ್ಗಾಗಿ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಆತ ಸರಿಯಾಗಿದ್ದ. ಆತನಿಗೋಸ್ಕರ ಆತನ ಜೊತೆ ನೀವು ಇಬ್ಬರು ಕೂಡ ಒಟ್ಟು 3 ಉಗ್ರರನ್ನ ಕಂದಹಾರ್ ವಿಮಾನ ಅಪಹರಣ ಮಾಡಿ ಬಿಡಿಸ್ಕೊಂಡು ಹೋಗಿದ್ರು ಉಗ್ರರು. ಅದು ಜಗತ್ತಿನ ಮುಂದೆ ಇದೆ ನಿದರ್ಶನ. ಅಂಥ ವಾಂಟೆಡ್ ಉಗ್ರ ಈಗ ಭಾರತಕ್ಕೂ ಕೂಡ ಬೇಕಾಗಿತ್ತು. ಭಾರತ ಕೂಡ ಬೇಡಿಕೆಯನ್ನು ಮಂಡಿಸಿದೆ ಮಸೂದ್ ಅಜರ್ನ ಒಪ್ಪಿಸಿ ಅಂತ. ಆದರೆ ಆತನನ್ನು ವರ್ಷಗಳಿಂದ ಪೋಷಣೆ ಮಾಡ್ಕೊಂಡು ಬಂದಿರುವಂತಹ ಪಾಕಿಸ್ತಾನ ಈಗ ಭಾರತದ ದಾಳಿಯಲ್ಲಿ ಆತನ ಕುಟುಂಬಸ್ಥರು ಸತ್ರು ಅನ್ನೋ ಕಾರಣಕ್ಕಾಗಿ 14 ಕೋಟಿ ಪರಿಹಾರ ಕೊಟ್ಟಿದೆ. ಆ ಮೂಲಕ ತಾನು ಮತ್ತೆ ಉಗ್ರ ಪೋಷಕ ರಾಷ್ಟ್ರ ಅನ್ನುವಂಥದ್ದು ತೋರಿಸ್ಕೊಂಡಿರುವಂಥದ್ದು. ಇತ್ತೀಚೆಗಷ್ಟೇ ಅಂದರೆ ನಿನ್ನೆ ಮೊನ್ನೆನೋ ತಾನು ಉಗ್ರರನ್ನ ಪೋಷಿಸ್ತಾ ಇಲ್ಲ, ಆರೋಪ ಸುಳ್ಳು ಅನ್ನುವಂಥದ್ದನ್ನ ಜಗತ್ತಿನ ಮುಂದೆ ಪಾಕಿಸ್ತಾನ ಹೇಳ್ಕೊಂಡಿತ್ತು. ಆದರೆ ಆಂತರಿಕವಾಗಿ ಒಂದು ರೀತಿಯಲ್ಲಿ ಭಾರತದ ವಿರುದ್ಧ ಉಗ್ರರನ್ನು ಕೂಡ ಚೂ ಬಿಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಿದೆ. ಅದಕ್ಕೆ ಸಾಕ್ಷಿಯಾಗಿ ಈಗ ಉಗ್ರನಿಗೆ 14 ಕೋಟಿ ಪರಿಹಾರ ಕೊಟ್ಟಿರುವಂಥದ್ದು ದಿವ್ಯಾ.